ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದಲ್ಲಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಸಿಡಿದೆದ್ದ ನಾರಿಯರು. ಮಹಿಳಾ ಐಎಎಸ್ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪಕ್ಕೆ ಭಾರೀ ಆಕ್ರೋಶ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರ ವಿರುದ್ಧ ಕೇಳಿಬಂದಿರುವ ವಿವಾದಾತ್ಮಕ ಆಡಿಯೋ ಸಂಭಾಷಣೆ ಈಗ ಜಿಲ್ಲೆಯಲ್ಲಿ ದೊಡ್ಡ ಕಿಚ್ಚು ಹಚ್ಚಿದೆ. ಮಹಿಳಾ ಐಎಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಸಚಿವರು ಬಳಸಿರುವ ಅಸಭ್ಯ ಪದಗಳ ವಿರುದ್ಧ ಮಹಿಳೆಯರು ರೊಚ್ಚಿಗೆದ್ದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನ್ಯಾಯದಲ್ಲಿ ತಾರತಮ್ಯ ಏಕೆ? ರಾಜ್ಯ ರಾಜಕಾರಣದಲ್ಲಿ ಸಚಿವರ ವಿವಾದಾತ್ಮಕ ಹೇಳಿಕೆ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದು, ಪ್ರತಿಭಟನಾಕಾರರು ಆಡಳಿತ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ. ರಾಜೀವ್ ಗೌಡರಿಗೆ ಒಂದು ನ್ಯಾಯ, ಸಚಿವರಿಗೆ ಒಂದು ನ್ಯಾಯವೇ ಎಂದು ಪ್ರಶ್ನಿಸಿರುವ ಮಹಿಳೆಯರು, ಮಹಿಳಾ ಅಧಿಕಾರಿಯನ್ನು ಏಕವಚನದಲ್ಲಿ ಹಾಗೂ ಅಸಭ್ಯವಾಗಿ ನಿಂದಿಸಿರುವುದು ಇಡೀ ಸ್ತ್ರೀ ಕುಲಕ್ಕೆ ಮಾಡಿದ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವಿವರ. ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಗಾಯತ್ರಮ್ಮ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದರು. ಸಚಿವ ಸುಧಾಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಭಾವಚಿತ್ರಗಳ ಮೇಲೆ ಕೆಂಪು ಬಣ್ಣದ ಎಕ್ಸ್ ಮಾರ್ಕ್ ಹಾಕಿದ ಭಿತ್ತಿಪತ್ರಗಳನ್ನು ಪ್ರದರ್ಶಿಸುವ ಮೂಲಕ ತೀವ್ರ ವಿರೋಧ ದಾಖಲಿಸಿದರು. ಸಚಿವ ಸುಧಾಕರ್ ಅವರಿಗೆ ಧಿಕ್ಕಾರ, ಬೇಕು ಬೇಕು ನ್ಯಾಯ ಬೇಕು ಎಂಬ ಘೋಷಣೆಗಳು ಮೊಳಗಿದವು. ಗಾಯತ್ರಮ್ಮ ಅವರ ಹೇಳಿಕೆ. ನಮ್ಮದೇ ಪಕ್ಷದ ಸಚಿವರಾದ ಎಂಸಿ ಸುಧಾಕರ್ ಅವರು ಒಬ್ಬ ಉನ್ನತ ಮಹಿಳಾ ಅಧಿಕಾರಿಯ ಬಗ್ಗೆ ಕೀಳುಮಟ್ಟದ ಪದ ಬಳಸಿರುವುದು ನಾಚಿಕೆಗೇಡು. ವಿಡಿಯೋ ಹಾಗೂ ಆಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಒಬ್ಬ ಜವಾಬ್ದಾರಿಯುತ ಮಂತ್ರಿಯೇ ಹೀಗೆ ವರ್ತಿಸಿದರೆ ಸಾಮಾನ್ಯ ಮಹಿಳೆಯರ ಸ್ಥಿತಿ ಏನು? ಸಚಿವರು ಕೂಡಲೇ ಕ್ಷಮೆಯಾಚಿಸಬೇಕು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು. ಬೇಷರತ್ ಕ್ಷಮೆ. ಸಚಿವ ಸುಧಾಕರ್ ಅವರು ತಕ್ಷಣವೇ ಆ ಮಹಿಳಾ ಅಧಿಕಾರಿಯ ಬಳಿ ಹಾಗೂ ರಾಜ್ಯದ ಮಹಿಳೆಯರ ಬಳಿ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು. ಶಿಸ್ತು ಕ್ರಮ. ಸರ್ಕಾರದ ಹಿರಿಯ ನಾಯಕರು ಕೂಡಲೇ ಸಚಿವರಿಗೆ ತಿಳುವಳಿಕೆ ನೀಡಬೇಕು ಅಥವಾ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಹೋರಾಟದ ಎಚ್ಚರಿಕೆ. ಒಂದು ವೇಳೆ ಸಚಿವರು ಕ್ಷಮೆಯಾಚಿಸದಿದ್ದರೆ ಈ ಹೋರಾಟವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ ಡಿಜಿಟಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಧಿಕಾರಿಯಾದಂತಹ ಒಬ್ಬ ಮಹಿಳೆಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿರೋ ಎಂಸಿ ಸುಧಾಕರ್ ಅವರಿಗೆ ನಾವು ಮಹಿಳಾ ಉಪಾಧ್ಯಕ್ಷರು, ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ. ಶಿಡ್ಲಘಟ್ಟ ತಾಲೂಕು ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂತಹ ಎಂಸಿ ಸುಧಾಕರ್ ಅಣ್ಣ ಅವರು ಒಬ್ಬ ಐಎಎಸ್ ಅಧಿಕಾರಿ ಆದಂತಹ ಒಂದು ಹೆಣ್ಮಗಳ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವ್ರ ಬಗ್ಗೆ ಮಾತಾಡಿರೋದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಬೇರೆಯವರು ಮಾಡಿದ್ರೆ ತಪ್ಪಂತಾರೆ. ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಉನ್ನತ ಶಿಕ್ಷಣ ಅಧಿಕಾರಿ ಆದಂತ ಇವರೇ ಈ ತರ ಮಾತಾಡಿದ್ರೆ ಬೇರೆ ಯಾವ ತರ ಮಾತಾಡಬೇಕು? ಒಬ್ಬ ಮಹಿಳೆ ಅನ್ನೋ ಒಂದು ಸೌಜನ್ಯ ಸಹ ಅವರಲ್ಲಿ ಇಲ್ಲದಿರಾ ಈ ತರ ಒಂದು ಅವಶ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವರು ಇದ್ರ ಬಗ್ಗೆ ಆ ಮಹಿಳೆನ ಕರೆದು ಕ್ಷಮಾಪಣೆ ಕೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ಕ್ಷಮಾಪಣೆ ಕೇಳಬೇಕು ಅವರು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬರೋದೇ ಅಪರೂಪ ಆಗ್ಬಿಟ್ಟಿದೆ. ಆ ಬರೋಂತ ಹೆಣ್ಮಕ್ಳನ್ನು ಈ ತರ ಮಾಡ್ತಾ ಇದ್ರೆ ನಮ್ಮ ಸಮಾಜ ಯಾವ ಲೆಕ್ಕದಲ್ಲಿ ಅನ್ನೋದು ನಮ್ಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ ಸರ್. ನಮ್ಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ. ಆದ್ರಿಂದ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದನೇ ವಿನಂತಿ, ನಮ್ಮ ಸಚಿವರಾದಂತಹ ಸುಧಾಕರ್ ಸರ್ ಅವರು ಬಂದು ನಮ್ಮ ಐಎಎಸ್ ಆಫೀಸರ್ಗೆ ನಿಂದನೆ ಮಾಡಿರೋರ ಬಗ್ಗೆ ಒಂದು ಕ್ಷಮಾಪಣೆ ಕೇಳಲೇಬೇಕು. ಇದಕ್ಕೆ ನಮ್ಮ ವರಿಷ್ಠರು ಗಮನ ತಗೊಂಡು ಅವರಿಗೆ ಕೊಡಬೇಕಾದಂತ ಒಂದು ಶಿಕ್ಷಣ ಕೊಡಲೇಬೇಕು ಅಂತ ನಿಮ್ಮ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ನಾವು ಮಹಿಳಾ ಉಪಾಧ್ಯಕ್ಷರು, ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ. ಶಿಡ್ಲಘಟ್ಟ ತಾಲೂಕು ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂತಹ ಎಂಸಿ ಸುಧಾಕರ್ ಅಣ್ಣ ಅವರು ಒಬ್ಬ ಐಎಎಸ್ ಅಧಿಕಾರಿ ಆದಂತಹ ಒಂದು ಹೆಣ್ಮಗಳ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವ್ರ ಬಗ್ಗೆ ಮಾತಾಡಿರೋದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಬೇರೆಯವರು ಮಾಡಿದ್ರೆ ತಪ್ಪಂತಾರೆ. ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಉನ್ನತ ಶಿಕ್ಷಣ ಅಧಿಕಾರಿ ಆದಂತ ಇವರೇ ಈ ತರ ಮಾತಾಡಿದ್ರೆ ಬೇರೆ ಯಾವ ತರ ಮಾತಾಡಬೇಕು? ಒಬ್ಬ ಮಹಿಳೆ ಅನ್ನೋ ಒಂದು ಸೌಜನ್ಯ ಸಹ ಅವರಲ್ಲಿ ಇಲ್ಲದಿರಾ ಈ ತರ ಒಂದು ಅವಶ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವರು ಇದ್ರ ಬಗ್ಗೆ ಆ ಮಹಿಳೆನ ಕರೆದು ಕ್ಷಮಾಪಣೆ ಕೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ಕ್ಷಮಾಪಣೆ ಕೇಳಬೇಕು ಅವರು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಾವು ಮಹಿಳಾ ಕಾಂಗ್ರೆಸ್ ತಾಲೂಕು ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್
Subscribe to my channel. Subscribe to my channel.